ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ಬೆಳಿಗ್ಗೆಯಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನ್ನ ಮಗ ಹೇಳ್ತಾನೆ, ಕೇಳೋಣ ಬನ್ನಿ. ಇವತ್ತು ನಂದು ಕಿಕ್ ಬಾಕ್ಸಿಂಗ್ದು ಫೈಟ್ ಇದೆ, ಅದಕ್ಕೆ ಕಾಂಪಿಟೇಷನ್ ಇದೆ ಒಂದು ಕಿಕ್ ಬಾಕ್ಸಿಂಗ್ ಇವತ್ತು ಇಲ್ಲಿ ಯುವರಾಜ ಇಂಡೋರ್ ಸ್ಟೇಡಿಯಂನಲ್ಲಿ. ಇವೊಂದು ಫಸ್ಟ್ ಕಾಂಪಿಟೇಷನ್ ಅನ್ಸುತ್ತೆ. ಇವನು ಕರಾಟೆಗೆ ಸೇರಿಸಿದಾಗಿಂದ ಇದು ಇವನ ಫಸ್ಟ್ ಕಾಂಪಿಟೇಷನು. ಹೇಗೆ ಮಾಡ್ತಾನೆ ಏನೋ ಅಂತ ಗೊತ್ತಿಲ್ಲ. ಅವನಿಗೆ ಭಯ ಆಗ್ತಿದೆಯಾ? ಅವನಿಗೆ ಭಯ ಇಲ್ಲ, ಬಟ್ ನನಗೆ ಭಯ ಇದೆ, ಏನು ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತ. ಇವನಿಗೆ ಏಜ್ ಬಂದು ಈಗ 8.5. ಸೊ ಇವನು ಕರಾಟೆಗೆ ಸೇರಿ ಆಲ್ರೆಡಿ 3.5 ಇಯರ್ಸ್ ಆಯಿತು. ಒಂದು 3.5 ಇಯರ್ಸ್ ಆಯಿತು ಅವ್ನು ಕರಾಟೆಗೆ ಸೇರಿ. ಸೊ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ನೋಡೋಣ ಇವತ್ತು ಹೇಗೆ ಹೋಗುತ್ತೆ, ಮತ್ತು ಕಿಕ್ ಬಾಕ್ಸಿಂಗಲ್ಲೆಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ. ನನಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸು. ಯಾಕಂದರೆ ಈ ವರ್ಲ್ಡ್ ರೆಕಾರ್ಡ್ಗಳು ಅಥವಾ ಎಕ್ಸಾಮ್ಗಳು, ಬೆಲ್ಟ್ ಎಕ್ಸಾಮ್ಗಳು ಇವೆಲ್ಲ ನಡೀತಿತ್ತು. ಬಟ್ ಇದು ಫಸ್ಟ್ ಅಟೆಂಪ್ಟು. ಹೇಗೆ ಮಾಡ್ತಾನೆ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಕೂಡ ನೀವು ಕೂಡ ವಿಶ್ ಮಾಡಿ ಅವನು ವಿನ್ ಆಗಲಿ ಅಂತ. ಬಟ್ ವಿನ್ ಆಗ್ತಾನೋ ಬಿಡ್ತಾನೋ ಸೆಕೆಂಡ್ರಿ. ಫಸ್ಟ್ ನಾವು ಪಾರ್ಟಿಸಿಪೇಷನ್ ಮಾಡಬೇಕು. ಪಾರ್ಟಿಸಿಪೇಷನ್ ಮಾಡೋಕ್ಕೆ ಮಕ್ಳುಗಳಿಗೆ ನಾವು ಕೂಡ ಪುಷ್ ಮಾಡಬೇಕು, ಅದಕ್ಕೆ ಎನ್ಕರೇಜ್ ಮಾಡಬೇಕು. ಸೊ ನೋಡೋಣ ಹೇಗೆ ಮಾಡ್ತಾನೆ ಅಂತ. ಬನ್ನಿ. ಹಾಯ್, ರೆಡಿ ಆದ್ರಾ? ಬಾ. ಬರಲ್ವೇನೆ ನೀನು ನಿಮ್ಮ ಅಣ್ಣನ ನೋಡೋಕ್ಕೆ? ರೆಡಿಯಾಗಿರೋದು ಹಿಂಗೆ ಹುಚ್ಚಿ ಥರ ಕಾಣಿಸ್ತಾವಳೆ. ಅವಳೆ ಈಗ ಎದ್ದು ಕೂತಿರಂಗೆ ಕಾಣಿಸ್ತಾವಳಪ್ಪ. ಆಲ್ ದ ಬೆಸ್ಟ್ ಹೇಳು ಅಣ್ಣಂಗೆ. ಲೈತೆ ರೋಯಿ, ವಿಶ್ ಮಾಡೆ ಅಣ್ಣಂಗೆ. ಏನು ವಿಶ್ ಮಾಡು? ಹಂಗಲ್ಲ, ಹ್ಯಾಂಡ್ ಶೇಕ್ ಮಾಡಿ ಮಾಡಬೇಕು. ಮಾಡು. ಸುಗ್ಗಿ ಬರ. ಅವ್ವ ಅದಲ್ಲ ಇಲ್ಲಿ ಬೈಲಿ. ಅವ್ವ ಬೈಲಿ. ಏನು ಹೌದಾ? ವಿಡಿಯೋ ಮಾಡಿ ಇಷ್ಟೇ ಒಂದು ಕತೆ. ನಾನೇ ಏಯ್ ಸುಗ್ಗಿಗೆ ವಿಶ್ ಮಾಡಿ ನಿಮ್ಮ ಅಣ್ಣಂಗೆ. ಜಾಸ್ತಿ ಮಾಡ್ತೀನಿ. ರೋಹಿ ಸಾಕು, ಸುಸ್ತಾಗ್ಬಿಡುತ್ತೆ. ಆಮೇಲೆ ಅಲ್ಲೋಗ್ಬಿಡ್ತೀರ ಮನೆ. ನೋಡ್ಲಿಲ್ಲ ನಿನ್ನ ಒಡ್ಸ್ಕೊಬಿಟ್ಟು ಹೇಳ್ಕೊಬಿಟ್ಟವೆ. ಇವನು ಹತ್ರ ಮಾತ್ರ ಕೋಪ ಬರೋದು, ಇಲ್ಲಾಂದ್ರೆ ಕೋಪನೇ ಬರಲ್ಲ. ಇವನಿಗೆ ಸುಸ್ತಾಗತ್ತೆ ಮೊನ್ನೆ. ಇಲ್ಲೇ ನೀವು ಅದೇನ್ ಮಾಡಿ ಹೇಳ್ತಾನ ನೋಡ್ತೀರಿ. ನೋಡಿ, ಈಗ ನಾವು ಯುವರಾಜ ಕಾಲೇಜ್ ಒಳಗಡೆ ಇರೋ ಇಂಡೋರ್ ಸ್ಟೇಡಿಯಮ್ಗೆ ಬಂದಿದ್ದೀವಿ. ನಾವು ಬಂದಾಗ ಆಲ್ರೆಡಿ ಟೈಮ್ 9:45 to 9:50 ಆಗಿತ್ತು ಅನಿಸುತ್ತೆ. 9:30 ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಬಟ್ ಯಾವಾಗಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಎಕ್ಸಾಕ್ಟ್ ಟೈಮ್ಗಂತೂ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಒಳಗಡೆ ಬಂದರೆ ಆಲ್ರೆಡಿ ಮ್ಯಾಟ್ ಎಲ್ಲ ಹಾಕಿ ರೆಡಿ ಮಾಡಿದರು. ಸ್ಟೇಜ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಅದು ಕಿಕ್ ಬಾಕ್ಸಿಂಗ್ ಕೋರ್ಟು. ಮ್ಯಾಟ್ ಹಾಕಿದ್ರು. ಮತ್ತು ಪೇರೆಂಟ್ಸ್ ಎಲ್ಲರೂ, ಸುಮಾರು ಜನ ಪೇರೆಂಟ್ಸ್ಗಳು ಅವ್ರವ್ರ ಮಕ್ಳುಗಳನ್ನ ಆಲ್ರೆಡಿ ಕರ್ಕೊಂಡು ಬಂದು ಅವರು ಕೂಡ ಪಾಪ ಕೂತಿದ್ರು. ಸೊ ನನ್ನ ಮಗ ಅಂತೂ ಬರ್ತಿದ್ದಂಗೆ ಅವ್ರ ಗ್ಯಾಂಗ್ ಜೊತೆ ಸೇರಿಕೊಂಡ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವ್ರುಗಳನ್ನ ಅವ್ರ ಕರಾಟೆ ಅವರು ಅವ್ರದ್ದು ಹೈಟು ವೆಯ್ಟು ಎಲ್ಲ ಇನ್ನೊಂದು ಸರಿ ಚೆಕ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋದರು. ಆಲ್ರೆಡಿ ನಾವೆಲ್ಲ ಬಂದು ಕೂತಿವು. ಆಲ್ರೆಡಿ 1 hour 1.5 hour ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ಅಂಜು ನಂಗೆ ಆಲ್ರೆಡಿ ಬೇಜಾರಾಗ್ತಿದೆ, ತಿನ್ನೋಕ್ಕೇನಾದರೂ ಕೊಡಿ ಅಂತ ಹೇಳ್ತಾಯಿದ್ಲು. ನಾವು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಬಂದಿದ್ವಿ ಅಷ್ಟೇ.
ಯಾಕಂದರೆ ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಇದಲ್ವ ಜಸ್ಟ್ ಈ ಕಿಕ್ ಬಾಕ್ಸಿಂಗ್ ಅಲ್ವ, ಆಲ್ಮೋಸ್ಟ್ ಒಂದು 2 to 3 ಮುಗಿಯುತ್ತೆ ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ ಮಾತ್ರ ತೊಗೊಂಡು ಬಂದಿದ್ವಿ. ಬಟ್ ಹಾಗೆ ವೆಯ್ಟ್ ಮಾಡ್ತಾ 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 ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ನನಗಂತೂ ನಿದ್ದೆನೇ ಬರ್ತಿದೆ. ಅವಳಂತೂ ಹೌದು ನನಗೂ ಬೇಜಾರಾಗ್ತಿದೆ, ನನಗೂ ಏನಾದ್ರು ತಿನ್ನಬೇಕು ಅನ್ನಿಸ್ತಿದೆ. ಮನೇಲಿದ್ದಾಗ ಈ ಮಕ್ಳುಗಳು ಏನೂ ತಿನ್ನೋದಿಲ್ಲ, ಬಟ್ ಹೊರಗಡೆ ಹೋದಾಗ ಅದು ಇದು ತಿನ್ನಬೇಕು ಅಂತ ಅನಿಸುತ್ತೆ. ಅವ್ರ ಅತ್ತೆ ಸೊಸೆಯರು ಏನೋ ಮಾತಾಡ್ಕೊಂಡು ಕೂತಿದ್ರು. ನಾವಿಬ್ಬರು ಮಾತಾಡ್ಕೊಂಡು ಆಟ ಆಡಿಕೊಂಡು ಸ್ವಲ್ಪ ಇವಳು ಇದ್ದಿದ್ದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಯಿತು ಅಂತಲೂ ಕೂಡ ಹೇಳ್ಬೋದು ನನಗೆ. ನಾನು ಅವಳು ತುಂಬ ಹೊತ್ತು ಕೂತ್ವಿ, ಮಾತಾಡಿದ್ವಿ, ತುಂಬ ಬೋರ್ ಆಗ್ತಾನೆ ಇತ್ತು. ಇದು ಯಾವುದೋ ಕರಾಟೆ ಅವ್ರದ್ದು ನಡೀತಾ ಇತ್ತು, ಇನ್ನೂ ಇವ್ರದ್ದು ಕಿಕ್ ಬಾಕ್ಸಿಂಗ್ ಅವ್ರದ್ದು ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೆ ನಾವಿಬ್ಬರು ಈ ರೀತಿ ಆಟ ಆಡ್ಕೊಂಡು ಕೂತಿದ್ವಿ. ಕಾಲು ಬೆಂಡ್ ಮಾಡಬೇಡ, ನಾನಿನ್ನು ಫುಲ್ಲು ಈ ರೀತಿ ಬೆಂಡ್ ಮಾಡಿ ಮತ್ತೆ ಲಿಫ್ಟ್ ಮಾಡ್ತೀನಿ ನಾನು ಮೇಲುಗಡೆಗೆ ಅಂತ ಹೇಳಿ. ಅವಳು ಸಣ್ಣ ಇರೋದಕ್ಕೂ ಅದಕ್ಕೂ ಹೇಗಾದರೂ ಆಡಿಸ್ಬೋದು ಅವಳನ್ನ. ಅದಕ್ಕೋಸ್ಕರ ಆವಾಗ ನನಗೆ ಬೇಜಾರಾದಾಗ ಇವ್ರ ಹತ್ರ ಆಟ ಆಡ್ಕೊಂಡು ಕೂತಿದ್ದೆ. ಯಾಕಂದರೆ ಮನೇಲಿ ಎಷ್ಟಾದರೂ ಕೆಲಸ ಮಾಡಿಬಿಡ್ಬೋದು ಓಡಾಡಿಕೊಂಡು, ಬಟ್ ಈ ಒಂದೇ ಕಡೆ ಕೂತ್ಕೊಳ್ಳೋದಿದೆಯಲ್ಲ ಅದು ನನಗೆ ಆಗದೇ ಇರೋ ಕೆಲಸ ನಿಜವಾಗ್ಲೂ. ಬೇಕಾದ್ರೆ ಓಡಾಡ್ಕೊಂಡು ಏನಾದ್ರು ಮಾಡು ಅಂದರೆ ಬೇಕಾದ್ರೆ ಓಡಾಡ್ಕೊಂಡು ಮಾಡ್ಬೋದು. ಅವ್ರದ್ದು ಕರಾಟೆ ಅವ್ರದ್ದೆಲ್ಲ ಆದಮೇಲೆ ಇವ್ರದ್ದು ಹೈಟು ಮತ್ತು ವೆಯ್ಟು ಮತ್ತು ಎಲ್ಲನೂ ಚೆಕ್ ಮಾಡಿ ನೇಮು ಎಲ್ಲ ಇನ್ನೊಂದು ಸತಿ ನೀಟಾಗಿ ಕರೆಕ್ಟ್ ಮಾಡಿಕೊಂಡು ಅವರು ಕೂರಿಸ್ಕೊಂಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನು ಇರುತ್ತೆ ಅವ್ರಿಗೆ ಅಂತ ಒಂದು ಸತಿ ಹೇಳ್ತಿದ್ದಾರೆ. ಅಷ್ಟೊತ್ತಿಗೆ ಈ ಕಡೆ ಕರಾಟೆ ಅವ್ರದ್ದು ಕೂಡ ಇನ್ನೇನು ಮುಗಿತಾ ಬಂತು. ಇದು ಜಸ್ಟ್ ಮ್ಯೂಸಿಕ್ ಇತ್ತು, ಆದ್ದರಿಂದ ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ, ಇವ್ರದ್ದು ಒಂದಷ್ಟು ಡೆಮೋ ಥರ ಇರುತ್ತೆ ಇದು, ಅದನ್ನು ಶೋ ಮಾಡುವಂಥದ್ದು. ನನ್ನ ಮಗಂದು ಕರಾಟೆ ಇರಲಿಲ್ಲ ಇವತ್ತು, ಅವ್ರದ್ದು ಕಿಕ್ ಬಾಕ್ಸಿಂಗ್ ಮಾತ್ರ ಇತ್ತು. ಇವತ್ತು ನಡೀತಾ ಇರೋ ಕಿಕ್ ಬಾಕ್ಸಿಂಗ್ ಬಂದು ಕರ್ನಾಟಕ ಸ್ಟೇಟ್ದು ಕಿಕ್ ಬಾಕ್ಸಿಂಗ್, ಅದು ಚಿಲ್ಡ್ರನ್ದು ಮಕ್ಕಳದು, ಮತ್ತು ದೊಡ್ಡವ್ರದ್ದು ಇತ್ತು. ಬಟ್ ಇವನು ಪಾರ್ಟಿಸಿಪೇಟ್ ಮಾಡಿದ್ದು ಚಿಲ್ಡ್ರನ್ ಕ್ಯಾಟಗರಿನಲ್ಲಿ. ನೆಕ್ಸ್ಟು ಮಕ್ಕಳದು ಕಿಕ್ ಬಾಕ್ಸಿಂಗ್ ಸ್ಟಾರ್ಟ್ ಆಯಿತು. ಮಕ್ಕಳದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಯಾಕಂದರೆ ಅಷ್ಟೊಂದು ಭಯ ಅಂತ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ಏಟ್ಗಳು ಅಷ್ಟೊಂದು ಫೋರ್ಸ್ ಅಂತ ನಮಗೆ ಅನ್ನಿಸ್ತಿರ್ಲಿಲ್ಲ, ಬಟ್ ಮಕ್ಳಿಗದು ಫೋರ್ಸ್ ಆಗೇ ಇರುತ್ತೆ ಏಟು. ನಮಗೆ ನೋಡೋದಕ್ಕೆ ಅಷ್ಟು ಭಯ ಇರಲಿಲ್ಲ. ಚೆನ್ನಾಗಿ ಹೊಡಿತಿದ್ದೆ ಅಲ್ವ, ಆ ಮಗು ಚೆನ್ನಾಗಿ ಹೊಡಿತಿದ್ದೆ ಅಲ್ವ ಅಂತ ನಾವು ನೋಡ್ತಾ ಇದ್ವಿ. ಬಟ್ ಈ ಕಡೆ ರಿಂಗ್ ಒಳಗಡೆ ದೊಡ್ಡವರು ಕಿಕ್ ಬಾಕ್ಸಿಂಗ್ ಆಡ್ತಿದ್ರು. ಯಪ್ಪ, ಅದನ್ನಂತೂ ನೋಡಿದ್ರೆ ನೆಕ್ಸ್ಟ್ ನನ್ನ ಮಗನ್ನ ಕಳಿಸ್ಬೇಕಾ ನಿಜವಾಗ್ಲೂ ಅಂತ ಅನ್ನೋಷ್ಟು ಭಯ ಆಗ್ತಿತ್ತು ಒಳಗಡೆ. ನೋಡ್ತಾ ನೋಡ್ತಾ ಫೈನಲಿ ನನ್ನ ಮಗನ ಹೆಸರು ಕೂಡ ಅನೌನ್ಸ್ ಆಯಿತು. ನನ್ನ ಮಗನ ಹೆಸರು ಅನೌನ್ಸ್ ಆದಾಗ ಅವನಿಗಿಂತ ಭಯ ನನಗೆ ಜಾಸ್ತಿ ಇತ್ತು, ಟೆನ್ಷನ್ ನನಗೆ ಜಾಸ್ತಿ ಇತ್ತು. ಹೇಗಪ್ಪ ಮಾಡ್ತಾನೆ, ಏನಪ್ಪ ಮಾಡ್ತಾನೆ, ಪಾಪ ಎದುರುಕೊಂಡೇನೋ ಅಂತ ನಾನು ವಿಶ್ ಮಾಡೋದಕ್ಕೆ ಅಂತ ಕೂಗ್ತಾನೆ ಇದ್ದೀನಿ. ಬಟ್ ಅವ್ನು ನನ್ನ ಕಡೆ ನೋಡ್ತಾನೆ ಇಲ್ಲ. ಅವನಿಗೆ ಅವ್ರ ಸೆಂಪಾಯಿ ಎಲ್ಲ ಫುಲ್ ರೆಡಿ ಮಾಡ್ತಿದ್ದಾರೆ, ಎಲ್ಲ ಗ್ಲೌಸು ಮತ್ತು ಎಲ್ಲ ಗಾರ್ಡ್ಸ್ಗಳು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಾಕಿ. ಯಾಕಂದರೆ ಪ್ರಿಕಾಷನ್ಸ್ ತುಂಬ ಮುಖ್ಯ ಮಕ್ಕಳುಗಳಲ್ಲಿ, ಆದ್ದರಿಂದ ಎಲ್ಲನೂ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇವರು ಅವರ ಸೆಂಪಾಯಿ ಒಬ್ಬರು ಮಹೇಶ್ ಅಂತ, ಇನ್ನೊಬ್ಬರು ಅಶ್ವಿನಿ ಅಂತ ಇದ್ದಾರೆ. ಇಬ್ಬರು ಕೂಡ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಚೆನ್ನಾಗಿ ಕೇರ್ ಮಾಡ್ತಾರೆ ಇವ್ರುಗಳನ್ನ. ಅದು ನನಗೆ ತುಂಬ ಇಷ್ಟ ಆಗುತ್ತೆ ಇವರಲ್ಲಿ. ಬಟ್ ಆ ಹುಡುಗ ನೋಡಿದ್ರೆ ಅಷ್ಟು ಉದ್ದ ಇದ್ದಾನೆ, ಇವ್ನು ನೋಡಿದ್ರೆ ಇಷ್ಟಿದ್ದಾನೆ. ಏನಪ್ಪ ಮಾಡ್ತಾನೆ ಇವನು, ಯಾಕಂದರೆ ಇವನದ್ದು ಬೇರೆ ಇದು ಫಸ್ಟ್ ಟೈಮ್ ಇದು ಇವನು ಕಾಂಪಿಟೇಷನ್ ಅಂತ ಹೋಗಿರೋದು, ಪಾರ್ಟಿಸಿಪೇಟ್ ಮಾಡ್ತಿರೋದು ಫಸ್ಟ್ ಟೈಮ್. ಅದೊಂದು ಭಯ ಇತ್ತು ನನಗೆ, ಯಾಕಂದರೆ ನನ್ನ ಮಗ ಸ್ವಲ್ಪ ಹೆದರ್ಕೊಳ್ಳೋದು ಜಾಸ್ತಿ. ಸೊ ಎಲ್ಲಿ ಹೆದರ್ಕೊಂಡ್ಬಿಟ್ಟಿದ್ದಾನೋ ಏನೋ ಅಂತ. ಬಟ್ ಅವನು ಇಲ್ಲಮ್ಮ ನಾನೇನು ಹೆದರ್ಕೊತಾ ಇಲ್ಲ ಅಂತ ಹೇಳ್ತಾನೆ. ಬಟ್ ಆದರೂ ಈ ಅಮ್ಮಂದಿರಿಗೆ ಅದೊಂದು ಇರುತ್ತಲ್ವ ಒಂದು ಕಡೆ ಸೈಡಲ್ಲಿ, ಸೊ ಆ ಭಯ ಇದ್ದೇ ಇತ್ತು. ನಾನು ಎಷ್ಟು ಅವನ್ನ ಕೂಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ವಿಶ್ ಹೇಳೋಣ ಲಾಸ್ಟಲ್ಲಿ ಅವನಿಗೆ, ವಿಶ್ ಮಾಡೋಣ, ಭಯ ಪಟ್ಕೊಬೇಡಪ್ಪ ಅಂತ ಹೇಳೋಣ ಅಂತ. ಬಟ್ ಅವನಂತೂ ಒಂದು ಸ್ವಲ್ಪನೂ ನನ್ನ ಕಡೆ ತಿರುಗಲೇ ಇಲ್ಲ. ಆಮೇಲೆ ಹೇಳ್ತಾನೆ, ಅಯ್ಯೋ ಅಮ್ಮ ಕೇಳಿಸ್ಲೇ ಇಲ್ಲ ಅಮ್ಮ ನೀವು ಹೇಳಿದ್ದು ನನಗೆ ಅಂತ ಹೇಳಿ. ಅದು ಮೌತ್ಗೂ ಅಷ್ಟೇ ಮೌತ್ ಗಾರ್ಡ್ ಹಾಕಿರ್ತಾರೆ, ಯಾಕಂದರೆ ಅದು ಹೊಡೆದಾಗ ಹಲ್ಲುಗಳಿಗೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ.
ನಾನು ಆ ದೊಡ್ಡ ಹುಡುಗ ಇವನ ಜೊತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಆಮೇಲೆ ನನಗೆ ಗೊತ್ತಾಯಿತು ಅವನು ಇವನ ಜೊತೆ ಅಲ್ಲ. ಫಸ್ಟು ಅವ್ರದ್ದೊಂದು ಇದೆ ಮ್ಯಾಚು. ಆ ಮ್ಯಾಚ್ ಆದಮೇಲೆ ನೆಕ್ಸ್ಟ್ ರೌಂಡ್ಗೆ ಇವಂದು ಅಂತ. ಯಾಕಂದರೆ ಇದರಲ್ಲಿ ವೆಯ್ಟ್ ಪ್ರಕಾರ ಬಿಡ್ತಾರೆ. ಈಗ ನಮ್ಮ ಹೈಟು ಮತ್ತು ವೆಯ್ಟ್, ಯಾಕಂದರೆ ಇವನು ಎಷ್ಟು ಹೈಟ್ ಇದ್ದಾನೆ, ಇವನು ಎಷ್ಟು ವೆಯ್ಟ್ ಇದ್ದಾನೆ, ಅದಕ್ಕೆ ಸರಿ ಹೋಗೋ ಹಾಗೆ ನೋಡಿ ಬಿಡ್ತಾರೆ. ಮತ್ತು ಏಜು ಕೂಡ ಮ್ಯಾಚ್ ಆಗಬೇಕು. ಅದೇ ಏಜು, ಅದೇ ಹೈಟು, ಅದೇ ವೆಯ್ಟಲ್ಲಿರೋರನ್ನ ಇಲ್ಲಿ ಮ್ಯಾಚ್ ಮಾಡಿ ಬಿಡ್ತಾರೆ. ಅದೇ ತುಂಬ ಲೇಟ್ ಆಗಿದ್ದು ನಮಗೆ. ಯಾಕಂದರೆ ಆ ಏಜ್ ಅವ್ರಿಗೆ ಆ ಹೈಟ್ ಅವರು ಸಿಗಬೇಕಲ್ವ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಮಗೆ. ಅಯ್ಯೋ ನಮಗಿಂತ ಚಿಕ್ಕವ್ರನ್ನ ಬಿಟ್ಬಿಟ್ರಪ್ಪ ನನ್ನ ಮಗನಿಗೆ, ಅಥವಾ ನನ್ನ ಮಗಂಗೆ ನನಗಿಂತ ದೊಡ್ಡವ್ರನ್ನ ಕೊಟ್ಬಿಟ್ರು ಅಂತ ಎಲ್ಲ. ಆಗ ಮಧ್ಯ ಬಂದು ಅವ್ರ ಸೆಂಪಾಯಿ ಅವ್ರಿಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಿರ್ತಾರೆ. ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಹೊಡಿ, ಹಾಗೆ ಹೊಡಿ, ಹೀಗೆ ಹೊಡಿ ಅಂತ ಫುಲ್ಲು ಪುಷ್ ಮಾಡ್ತಿರ್ತಾರೆ. ಹಿಂದೆಯಿಂದ ಒಂದು ಏನಂತಾರೆ ಎನರ್ಜಿನೇ ಕೊಡ್ತಿದ್ದಾರೆ ಅಂತ ಅನ್ಬೋದು. ಆ ಥರ ಕೊಡ್ತಾ ಇರ್ತಾರೆ. ಇದು ಫೈನಲ್ ಬೌಂಡಿ ಪ್ಲಸ್ 91 ಕಿಲೋ ಪ್ಲಸ್ 91 ಕಿಲೋ ಕನೌಜ್ ಯೂನಿವರ್ಸಿಟಿ ಕಿಶೋರ್ 80. ಇದು ನಿಮ್ಮದು ಫೈನಲ್ ಬೌಂಡ್ ಆಗಿರುತ್ತೆ. ಓಕೆ, ಪ್ಲಸ್ 91 ಕಿಲೋ ಹೆವಿವೇಟ್ ಚಾಂಪಿಯನ್ ಪ್ಲಸ್ 91 ಕಿಲೋ ಲೋಕಿಂಗ್. ಇದೆಲ್ಲ ಆದಮೇಲೆ ಅಲ್ಲಿ ರೆಫ್ರಿಗಳು ಕೂತಿರ್ತಾರೆ. ಅವ್ರ ಡಿಸಿಷನ್ನ ಅವರು ಪೇಪರ್ ಮೇಲೆ ಬಿಡ್ತಾರೆ. ಹೇಗೆ ಜಡ್ಜಸ್ಗಳು ಕೂತಿರ್ತಾರೆ ಆ ರೀತಿ ಇಲ್ಲಿ ರೆಫ್ರಿಗರು ಕೂಡ ಸೈಡಲ್ಲಿ ಕೂತಿರ್ತಾರೆ. ಅದನ್ನೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಅವರ ಮೇಲೆ ಅನೌನ್ಸ್ ಮಾಡ್ತಾರೆ. ಅಷ್ಟೊತ್ತಿಗಂತೂ ನನಗಂತೂ ಫುಲ್ಲು ಯಾರಪ್ಪ 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 ಅನ್ನೋ ಥರ. ನಾನೊಂದು ಕಡೆ ಆದರೆ ಇವ್ರು ನಮ್ಮ ವಿದ್ಯಾ ಬೇರೆ ಅವರೊಂದು ಕಡೆ ವೀಡಿಯೋ ಮಾಡ್ತಿದ್ದಾರೆ. ಎಲ್ರಿಗೂ ಫುಲ್ ಟೆನ್ಷನ್ ಆಗೋಯ್ತು. ನನಗಂತೂ ಕೈಯೇ ಸ್ವೆಟ್ ಆಗಿಬಿಟ್ಟಿತ್ತು, ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು. ಒಂದು ಸತಿ ನನ್ನ ಮಗ ವಿನ್ ಅಂದಾಗ ಎಷ್ಟು ಖುಷಿ ಆಯಿತು ಅಂದರೆ, ಅದು ಚಿಕ್ಕದೇ ಇರ್ಬೋದು ಅಥವಾ ದೊಡ್ಡದೇ ಇರ್ಬೋದು, ನಮ್ಗಳಿಗಾಗೋ ಖುಷಿ ಇದೆಯಲ್ಲ ಸಖತ್ ಅಂದರೆ ಸಖತ್ ಖುಷಿ ಆಯಿತು ನನಗಂತೂ. ಬಟ್ ಅವರು ಈ ಕಡೆ ತಿರುಗಿ ಮ್ಯಾಮ್, ಈ ಕಡೆ ತಿರುಗಿ ಒಂದು ಸತಿ ವೀಡಿಯೋ ಮಾಡ್ಕೊತೀವಿ ಅಂತ, ಅದಕ್ಕೆ ಸರಿ ಆಯಿತು ಅಂತ ಹೇಳಿ ನಮ್ಮ ಕಡೆನೂ ತಿರುಗಿಸಿ ಅವರು ಹಾಗೆ ಒಂದು ಪೋಸ್ ಕೊಟ್ಟರು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಕಡೆ ಕಾಂಪಿಟೇಷನ್ ನೋಡ್ಕೊಂಡು ಕೂತಿದ್ರೆ, ಇಲ್ಲಿ ಇನ್ನೊಂದು ಕಡೆ ನಮ್ಮ ಅತ್ತೆಗೆ ಏನದು ಏನದು ಏನಕ್ಕೆ ಈ ಅತ್ತೆ ಸೊಸೆಗೆ ಎಲ್ಲೋದ್ರೂ ಈ ಗಿಡದ ಚಿಂತೆ. ಕರಿ ತೊಳಸಿ ಇರಲಿಲ್ವಂತೆ, ಅಲ್ಲಿ ಬೀಜ ಕಾಣಿಸ್ತಂತೆ, ಅದಕ್ಕೆ ಹಂಗೆ ಕಿತ್ಕೊಬಂದವ್ರೆ ಆಗುತ್ತೆ ಬೀಜ ಅಂತ. ರೋಹಿತದಾದಮೇಲೆ ನೆಕ್ಸ್ಟು ಸುಗ್ರೀವ್ದು ಅವನದು ಆದಿ 1 ಅವರ್ಗೇನೋ 1.5 ಅವರ್ಗೇನೋ ಅವನ ಹೆಸ್ರು ಅನೌನ್ಸ್ ಆಯಿತು. ಅವನು ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಕಾದು ಬೇಜಾರೇ ಆಗಿಬಿಟ್ಟಿತ್ತು ಅವನಿಗಂತೂ. ಯಾವಾಗ ನನ್ನ ಹೆಸ್ರನ್ನ ಕರೀತಾನೆ ಇಲ್ವಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಸೊ ಫೈನಲಿ ಅವನ ಹೆಸ್ರನ್ನು ಕೂಡ ಕರೆದ್ರು. ಬಟ್ ಏನಪ್ಪ ಅಂತಂದರೆ ಅವನು ಕರಾಟೆಗೆ ಅಥವಾ ಕಿಕ್ ಬಾಕ್ಸಿಂಗ್ಗೆ ಜಾಯ್ನ್ ಆಗಿ ಈಗ 1 ಇಯರ್ ಆಗಿದೆ ಅಷ್ಟೇ ಅವನದು. ಬಟ್ ಇಲ್ಲಿ ಕಾಂಪೀಟ್ ಮಾಡ್ತಿರೋರೆಲ್ಲ ಆಲ್ಮೋಸ್ಟ್ 3 to 5 ಇಯರ್ಸ್ ಮೇಲಾಗಿರುತ್ತೆ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ. ಇವೊಂದು ಜಸ್ಟ್ 1 ಇಯರ್ ಅಲ್ವಾ, ಆದ್ದರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು. ಬಟ್ ಓಕೆ. ಯಾಕೆ ಅಂತಂದರೆ ಈಗ ಜಸ್ಟ್ 1 ಇಯರ್ ಆಗಿದೆ ಅಷ್ಟೇ. ಆಗಿದ್ದರಿಂದ ಕಾಂಪಿಟೇಷನಲ್ಲೂ ಕೂಡ ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡ್ದ. ಆದ್ದರಿಂದ ಇವನಿಗೂ ಕೂಡ ಸಿಲ್ವರ್ ಮೆಡಲ್ ಸಿಕ್ತು. ಅದು ಕೂಡ ಖುಷಿ ಆಯಿತು. ಯಾಕಂದರೆ ನಮ್ಮ ಮನೆಯಿಂದ 2 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು, 2ಗೂ ಕೂಡ ಮೆಡಲ್ ಬಂದಿದೆ ಅಂತ ಹೇಳಿ ಖುಷಿ ಆಯಿತು. ಮಕ್ಕಳುಗಳನ್ನ ನೀವು ಸೋತ್ವಿ ಅಂತೆಲ್ಲ ಡಿಸ್ಕರೇಜ್ ಮಾಡೋ ಬದಲು
ಇಲ್ಲ ಚೆನ್ನಾಗಿ ಮಾಡಿದೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳಬೇಕು, ಆ ಥರ. ಆಮೇಲೆ ಇನ್ನೊಂದೇನಪ್ಪ ಆಗ್ಬಿಟ್ಟಿತ್ತು ಅಂದರೆ ಅವನಿಗೆ ಬೆಳಗ್ಗಿಂದ ಸ್ವಲ್ಪ ಬೇಜಾರು ಬೇರೆ ಆಗಿಬಿಟ್ಟಿತ್ತು, ನನ್ನ ನೇಮ್ ಕರಿತಾ ಇಲ್ವಲ್ಲ ಅಂತ ಹೇಳಿ. ಅವನಿಗೆ ಆವಾಗಲೂ ಕೂಡ ತುಂಬ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ. ನಾವು ಹೇಳೋದೇನಂತಂದರೆ, ಈಗ ಜಾಯ್ನ್ ಆಗಿರೋದು ನೀನು, ಯಾಕೆ ಯೋಚನೆ ಮಾಡ್ತೀಯಪ್ಪ, ಏನು ಯೋಚನೆ ಮಾಡಬೇಡ, ಇನ್ನೂ ಕಾಂಪಿಟೇಷನ್ಸ್ ತುಂಬ ಇದೆ, ನೀನು ಆಡಿ ಸೋತಿದ್ಯಾ, ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಅವನು ಕೂಡ ಸಮಾಧಾನ ಮಾಡಿದ್ವಿ. ನೋಡಿ ಅವನೆಷ್ಟು ಬೇಜಾರಲ್ಲಿದ್ದಾನೆ. ನೋಡಿದ್ರಿ ಅಲ್ವಾ ಹೇಗಿತ್ತು ನನ್ನ ಮಗನ ಕಾಂಪಿಟೇಷನ್ ಅಂತ ಹೇಳಿ. ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇವ್ರ ಟೀಮ್ಗೆ ಎಷ್ಟು ಟೀಮ್ಗಳು ಬಂದಿತ್ತು, ತುಂಬ ಟೀಮ್ಗಳು ಬಂದಿತ್ತು. ಯಾವ ಟೀಮಲ್ಲಿ ಜಾಸ್ತಿ ಮೆಡಲ್ ಬಂದಿತ್ತು ಅಂದರೆ ಬೆಂಗಳೂರು ಟೀಮ್ ಅವ್ರು ಬಂದಿದ್ರು ಒಬ್ಬರು, ಅವ್ರಿಗೆ ಫಸ್ಟ್ ಪ್ರೈಸ್ ಬಂತು, ನಮಗೆ ರನ್ನರ್ ಅಪ್ ಬಂತು. ನಮಗೆ ಟೋಟಲ್ 13 ಮೆಡಲ್ಸ್ ಏನೋ ಬಂದಿತ್ತು ಅನಿಸುತ್ತೆ, ಮೇ ಬಿ ಇವ್ರಿಗೆ ಅದು ಎಕ್ಸಾಕ್ಟಾಗಿ ನೆನಪಾಗ್ತಿಲ್ಲ ನನಗೆ. ತುಂಬ ಖುಷಿ ಆಯಿತು ನಮ್ಮ ಬ್ರ್ಯಾಂಚ್ ನಮ್ಮ ಟೀಮ್ಗೆ ರನ್ನರ್ ಅಪ್ ಸಿಕ್ಕಿದ್ದಕ್ಕೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇದುವರೆಗೂ ನನ್ನ ವ್ಲಾಗ್ನೆಲ್ಲ ನೋಡಿ ಇಷ್ಟಪಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.